ಚೆನ್ನಾಗಿದ್ದೀರಾ? ಸೊ ಇವತ್ತಿನ 6th ಇಂಗ್ಲಿಷ್ ಅಲ್ಲಿ ನಾವೇನಪ್ಪ ನೋಡ್ತೀವಿ ಅಂದ್ರೆ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಬಗ್ಗೆ ನೋಡೋಣ. ಅದನ್ನ ನೋಡೋಕ್ ಮುಂಚೆ ಒಂದು ಸಣ್ಣ ಪುಟ್ಟ ಥಾಟ್ ನಾನು ಬೋರ್ಡಲ್ಲಿ ಬರೆದಿದ್ದೀನಿ. ಅದೇನದು, ಚೇಸ್ ಯೋರ್ ಡ್ರೀಮ್ಸ್ ಬಟ್ ಡೋಂಟ್ ಫರ್ಗೆಟ್ ಟು ಎಂಜಾಯ್ ಯೋರ್ ಡ್ರೈವ್. ಎಂಜಾಯ್ ಯೋರ್ ಎಂಜಾಯ್ ದ ರೈಡ್. ಐಮ್ ಸೋ ಸಾರಿ. ಚೇಸ್ ಯೋರ್ ಡ್ರೀಮ್ಸ್, ನಿಮ್ಮ ಕನಸುಗಳೇನೋ ಅದನ್ನ ಪಡಿಬೇಕು ಅನ್ನೋ ಹೋರಾಟದಲ್ಲಿದ್ದೀರಾ. ಯು ಪ್ಲೀಸ್ ಚೇಸ್ ಇಟ್, ಬಟ್ ಡೋಂಟ್ ಫರ್ಗೆಟ್ ಟು ಎಂಜಾಯ್ ದ ರೈಡ್. ಆ ಬರೋ ದಾರಿಯಲ್ಲಿ ಕಲಿಯೋ ವಿಷಯಗಳು ಆಗಿರ್ಲಿ, ನಾವು ಏನೆಲ್ಲ ಕಲ್ತ್ಕೊಳ್ತೀವೋ ಆ ದಾರಿನ ನಾವು ಮರಿಬಾರ್ದು. ಯು ಶುಡೆಂಟ್ ಫರ್ಗೆಟ್ ಟು ಎಂಜಾಯ್ ದ ರೈಡ್. ಮರಿಬಾರ್ದಂದ್ರೆ ಆ ಒಂದು ವಿಷಯ ನಾವು ಪಡಿಬೇಕು ಅನ್ನೋ ಆಸೆಯಲ್ಲಿ ಆ ರೈಡ್ ಅಂದ್ರೆ ನಾವು ಏನಾದ್ರೂ ಗಾಡಿಯಲ್ಲೋ ಏನಾದ್ರೂ ಕುದುರೆ ಮೇಲೆ ಕೂತ್ಕೊಂಡು ಹೋಗ್ತಾ ಇದೀವಾ ಅಂತ ಅರ್ಥ ಅಲ್ಲ. ಅದ್ ನಾವು ಒಂದೊಂದು ವಿಷಯ ಮಾಡುವಾಗ್ಲೂ ಅದನ್ನ ನಾವು ಎಂಜಾಯ್ ಮಾಡ್ಬೇಕು. ಮನ್ಸ್ಫೂರ್ತಿ ನಾವು ಆ ಕೆಲಸವನ್ನ ಇಷ್ಟಪಟ್ಟು ಮಾಡೋ ತರ ಇರ್ಬೇಕು. ಒಬ್ರು ಹೇಳ್ಬಿಟ್ಟಿದಾರಂತ ಕಾರಣಕ್ಕೋಸ್ಕರ ನಾವು ಮಾಡೋ ತರ ಇರ್ಬಾರ್ದು. ಸೊ ಚೇಸ್ ಯೋರ್ ಡ್ರೀಮ್ಸ್, ನಿಮ್ಮ ಕನಸು ನನಸಾಗ್ಲಿ, ಆದ್ರೆ ಆ ಹೋಗೋ ದಾರಿ ನೀವು ಪೂರ್ತಿ ಎಂಜಾಯ್ ಮಾಡ್ಕೊಂಡೇ ಹೋಗಿ. ಇಟ್ಸ್ ನಾಟ್ ಲೈಕ್ ಯು ಆರ್ ಬೀನ್ ಫೋರ್ಸ್ ಟು, ಆರ್ ಯು ಆರ್ ನಾಟ್ ಎಂಜಾಯಿಂಗ್ ದ ಥಿಂಗ್ ದಟ್ ಯು ಆರ್ ಡೂಯಿಂಗ್. ನೀವು ಎಂಜಾಯ್ ಮಾಡ್ಕೊಂಡು ಆ ಕೆಲಸವನ್ನ ಮಾಡಿ, ಖಂಡಿತವಾಗಿ ಅದು ಸಕ್ಸಸ್ಫುಲ್ ಆಗಿ ಮುಗಿಯುತ್ತೆ. ಓಕೆ, ಸೊ ಇವತ್ತಿನ ಸೆಷನ್ ಅಲ್ಲಿ ನಾವೇನ್ ನೋಡ್ತೀವಿ ಅಂತ ಹೇಳಿದ್ದೆ, ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಬಗ್ಗೆ ನೋಡೋಣ ಅಂತ ಹೇಳಿದ್ದೆ. ಕರೆಕ್ಟಾ? ಸ್ವಲ್ಪ ಹೊತ್ತು ಮುಂಚೆ ಒಂದು ಕೆಲಸವಾದದ್ದು ನಡೀತಾನೆ ಇತ್ತು. ಕೆಲಸವಾದದ್ದು ಸ್ವಲ್ಪ ಹೊತ್ತು ಮುಂಚೆ ನಡೀತಾನೆ ಇತ್ತು. It can be few seconds back. Last second is also past continuous. Okay, ತುಂಬಾ ಮುಂಚೆನೆ ಒಂದು ಕೆಲಸವಾದ ನಡೀತಾನೆ ಇತ್ತು, ಅದ್ರ ಬಗ್ಗೆ ನಾವು ಮಾತಾಡ್ತಿದೀವ ಅಂದ್ರೆ ಇಲ್ಲ. ಸ್ವಲ್ಪ ಹೊತ್ತು ಮುಂಚೆ ನಡೀತಿದ್ದು ಒಂದು ಕೆಲಸವನ್ನ ನಾನು ಮಾತಾಡ್ಬೇಕಾಗಿದ್ರು ಅದು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತಾನೆ ನಾವು ಅರ್ಥ ಮಾಡ್ಕೊಳ್ತೀವಿ. ಇವಾಗ ಎಲ್ಲರೂ ನೀವು ಸೈನ್ಸ್ ಸೆಷನ್ ನ ಅಟೆಂಡ್ ಮಾಡ್ತಿದ್ರಿ. ಯು ಆರ್ ಅಟೆಂಡಿಂಗ್ ಸೈನ್ಸ್ ಸೆಷನ್. Students were attending, ವಿದ್ಯಾರ್ಥಿಗಳು ಸೈನ್ಸ್ ಸೆಷನ್ ನ, ಸ್ಟೂಡೆಂಟ್ಸ್ ವೇರ್ ಅಟೆಂಡಿಂಗ್ ಸೈನ್ಸ್ ಕ್ಲಾಸ್, ವೇರ್ ಅಟೆಂಡಿಂಗ್ ಅಂಟಿಲ್ 4 PM. 4 ಗಂಟೆ ತನಕ ವಿದ್ಯಾರ್ಥಿಗಳು ಸೈನ್ಸ್ ಸೆಷನ್ ನ ಅಟೆಂಡ್ ಮಾಡ್ತಾನೆ ಇದ್ರು. ಇವಾಗ ಅಟೆಂಡ್ ಮಾಡ್ತಿದ್ದೀರಾ ಸೈನ್ಸ್ ಸೆಷನ್? ಇಲ್ಲ ಮ್ಯಾಮ್, ಇವಾಗ ನಾವು ಇಂಗ್ಲಿಷ್ ನ ಅಟೆಂಡ್ ಮಾಡ್ತಿರೋದು. ಮುಂಚೆ ಅಟೆಂಡ್ ಮಾಡ್ತಿದ್ರಿ ತಾನೆ, 4 ಗಂಟೆ ತನಕ ನೀವು ಸೈನ್ಸ್ ಕ್ಲಾಸ್ ತಾನೇ ಅಟೆಂಡ್ ಮಾಡ್ತಿದ್ರಿ. ಒಂದ್ ಕೆಲಸವಾದದ್ದು ನಡೀತಾನೆ ಇತ್ತು ಸ್ವಲ್ಪ ಹೊತ್ತು ಮುಂಚೆ. ಅಂತಹ ಸಂದರ್ಭಗಳಲ್ಲಿ ಅದನ್ನ ನಾವು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತ ಹೇಳ್ತೀವಿ. ಅಂದ್ರೆ ಆ ಸೆಂಟೆನ್ಸ್ ಇನ್ ಪ್ಯಾಟರ್ನ್ ಹೇಗಿರತ್ತೆ? ಸಬ್ಜೆಕ್ಟ್ ಹೇಗಿರತ್ತಪ್ಪ? ಸಬ್ಜೆಕ್ಟ್, ಅದಾದ್ಮೇಲೆ ಸಬ್ಜೆಕ್ಟ್ ಅಂದ್ರೆ ಏನು? ಯಾವ ಒಬ್ಬ ವ್ಯಕ್ತಿ ಕೆಲಸವನ್ನ ಮಾಡ್ತಿದಾರೋ, ಯಾರ ಬಗ್ಗೆ ನಾವು ಮಾತಾಡ್ತಿದೀವೋ ಅದನ್ನ ಸಬ್ಜೆಕ್ಟ್ ಅಂತೀವಿ. ವಾಸ್ ಅಲ್ದೆ ವೇರ್, ಇದನ್ನ ನಾವು ಉಪಯೋಗಿಸ್ತೀವಿ. ಅದಾದ್ಮೇಲೆ ವರ್ಬ್, ಅದರ ಜೊತೆಗೆ ING ನ ನಾವು ಸೇರಿಸಿ ಮಿಕ್ಕಿರೋ ಸೆಂಟೆನ್ಸ್ ನ ಬರಿತೀವಿ. ಐ ರೈಟ್ ಆಸ್ ಆಬ್ಜೆಕ್ಟ್. ಮಿಕ್ಕಿರೋ ಸೆಂಟೆನ್ಸ್, ರಿಮೈನಿಂಗ್ ಸೆಂಟೆನ್ಸ್ ಅಂತಾನು ಹೇಳ್ಕೊಬಹುದು. ಆಬ್ಜೆಕ್ಟ್ in a simplified format I have given it like this. Subject, ಅದಾದ್ಮೇಲೆ was or were, verb plus ING. ಇದು ಯಾವ ಕಾಲದಲ್ಲಿರೋದು? ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಈ ತರ ಇರುತ್ತೆ. ನಿಮ್ಮೆಲ್ಲರಿಗೂ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಇವಾಗ ನಾನು ಬರ್ದ್ಬಿಟ್ಟಿದ್ದೀನಿ. ಪ್ರೆಸೆಂಟ್ ಕಂಟಿನ್ಯೂಸ್ ಅಲ್ಲಿ ಹೇಗಪ್ಪ ಆಯ್ತು ನೆನ್ಪಿದ್ಯಾ? ಯಾರಾದ್ರೂ ಹೇಳ್ತೀರಾ ಪ್ರೆಸೆಂಟ್ ಕಂಟಿನ್ಯೂಸ್ ಅಲ್ಲಿ ಹೇಗಪ್ಪ ಆಯ್ತು ಅಂತ? ಅಂದ್ರೆ ಈಗ ಒಂದ್ ಕೆಲಸವಾದದ್ದು ನಡೀತಾನೆ ಇದೆ ಅಂದ್ರೆ ಅದನ್ನ ಹೇಗೆ ಹೇಳ್ತೀವಿ? ಈ ಸದ್ಯಕ್ಕೆ ಒಂದ್ ಕೆಲಸವಾದದ್ದು ನಡೀತಾನೆ ಇದೆ ಅಂದ್ರೆ, ನಿಮಿಷ, ಮರಿಬಾರ್ದಲ್ವಾ? ನಾವು ಒಂದು ವಿಷಯನ ಕಲ್ತೀವಿ ಅಂದ್ರೆ ಈಗ ಕಲಿಯೋ ವಿಷಯ ಮಾತ್ರ ನೆನಪಲ್ಲಿ ಇರುತ್ತೆ. ಕಲ್ತಿರೋ ವಿಷಯನೂ ನಮ್ಗೆ ಯಾವಾಗ್ಲೂ ನೆನಪಲ್ಲಿ ಇರ್ಬೇಕು ಅಲ್ವಾ? ಸೊ ಪ್ರೆಸೆಂಟ್ ಕಂಟಿನ್ಯೂಸ್ ಅಲ್ಲಿ ಹೇಗಿತ್ತು? ಸಬ್ಜೆಕ್ಟ್, ಅದಾದ್ಮೇಲೆ ನಾನೊಂದು ಕೆಲಸವನ್ನ ಮಾಡ್ತಾ ಇದ್ದೀನಿ. ಆಮ್, ಇಸ್, ಆರ್, ಈ ಮೂರಲ್ಲಿ ಯಾವ್ದಾದ್ರೂ ಒಂದು ನಾವು ಹೆಲ್ಪಿಂಗ್ ವರ್ಬ್ ಆಗಿ ಬಳಸ್ತೀವಿ. ಯಾವಾಗ ಆಮ್ ಅಂತ ಉಪಯೋಗಿಸ್ತೀವಿ? ಸಬ್ಜೆಕ್ಟ್ ಆಗಿದ್ದು ಐ ಅಂತಿರುವಾಗ. ಎಸ್, ಹಿ, ಶಿ, ಇಟ್. ಯು, ವಿ, ದೇಗೆ ಆರ್ ಅನ್ನ ಉಪಯೋಗಿಸ್ತೀವಿ.
ಇದಾದ್ಮೇಲೆ ಬರೋ ಈ ವರ್ಬ್ ಪ್ಲಸ್ ಐ ಎನ್ ಜಿ ಇದಕ್ಕೂ ಕಾಮನ್. ಈ ಎರಡಲ್ಲೂ ವರ್ಬ್ ಜೊತೆ ಐ ಎನ್ ಜಿ ಸೇರಿಸಿದ್ರೆ ಅದು ಕಂಟಿನ್ಯೂಸ್ ಫಾರ್ಮ್ ಅಲ್ಲಿ ಇದೆ ಅಂತ ನಾವು ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ಮುಂಚೆ ಇರೋ ಈ ಹೆಲ್ಪಿಂಗ್ ವರ್ಬೇ ನಮ್ಗೆ ಹೇಳೋದು ಕೆಲಸವಾದದ್ದು ನಡೀತಾನೇ ಇತ್ತ, ಈಗ ನಡೀತಾನೇ ಇದೆಯಾ ಅಂತ. ನಡೀತಾನೇ ಇತ್ತು ಅಂತ ಹೇಳ್ಬೇಕಂದ್ರೆ ವಾಸ್ ಆರ್ ವೆರ್. ಈಗ ಒಂದು ಕೆಲಸವಾದದ್ದು ನಡೀತಾನೆ ಇದೆ ಅಂದ್ರೆ ಆಮ್ ಎಸ್ ಆರ್. ಓಕೆ, ಸೊ ದಿಸ್ helps us to identify whether the task is happening right now or it was happening in the past. So either the meaning, structure of the sentence, uses ಇವೆಲ್ಲ ನೋಡೋಣ. ಇದಾದ್ಮೇಲೆ ಇವತ್ತಿನ ಸೆಷನ್ ಅಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ನೋಡ್ತೀರಾ, ಡಿಕ್ಟೇಷನ್ ವರ್ಡ್ಸ್ 5 ಕೇಳ್ತೀನಿ. ಓಕೆ, ಇವತ್ತಿನ ಸೆಷನ್ ಹೆಚ್ಚಾಗಿ ವಿಷಯಗಳನ್ನ ನಾವು ಕಲಿತೀವಿ. ಓಕೆ, ಸ್ಕ್ರೀನ್ ಅನ್ನು ಶೇರ್ ಮಾಡ್ಕೊಳ್ತೀನಿ. ಮೀನಿಂಗ್ ಮೊದಲು ಅರ್ಥನ ತಿಳ್ಕೊಂಡ್ಬಿಡೋಣ. ರೆಪ್ರೆಸೆಂಟ್ ಅನ್ ಆಕ್ಷನ್ ಆರ್ ಈವೆಂಟ್ ದಟ್ ವಾಸ್ ಗೋಯಿಂಗ್ ಆನ್ ಇನ್ ದಿ ಪಾಸ್ಟ್. ಕೆಲಸವಾದದ್ದು ಯಾವ ಒಂದು ಕ್ರಿಯೆ ಅಲ್ಲದೆ ಕೆಲಸವಾದದ್ದು ಸ್ವಲ್ಪ ಹೊತ್ತು ಮುಂಚೆ ಅಂದ್ರೆ ಪಾಸ್ಟ್ ನಡೀತಾ ಇದ್ದ ಕೆಲಸದ ಬಗ್ಗೆ ಮಾತಾಡ್ತೀವಿ ಅಂದ್ರೆ ಅದು ಪಾಸ್ಟ್ ಕಂಟಿನ್ಯೂಯಸ್. ಇದರದ್ದು ಒಂದು ಡೆಫಿನೇಷನ್ ನೋಡ್ಬೇಕಂದ್ರೆ ಹೇಗಿರುತ್ತೆ? ದ ಮ್ಯಾಕ್ಮಿಲನ್ ಡಿಕ್ಷನರಿ ಡಿಫೈನ್ಸ್ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಆಸ್ tense used to talk about actions or behavior that were begun, ಶುರುವಾಗಿತ್ತು, ಅದಾದ್ಮೇಲೆ ಸ್ವಲ್ಪ ಹೊತ್ತು ಮುಂಚೆನೆ ಮುಗ್ದು ಹೋಯ್ತು. ಇವಾಗ ಅದು ನಡೀತಾನೆ ಇಲ್ಲ, ಸ್ವಲ್ಪ ಹೊತ್ತು ಮುಂಚೆ ಶುರು ಆಯ್ತು, ಕೆಲವು ಹೊತ್ತು ಆದ್ಮೇಲೆ ಅದು ಮುಗ್ದು ಹೋಯ್ತು. ಸೊ ಅಂತಹ ಕೆಲಸವನ್ನ ನಾವು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತ ಅರ್ಥ ಮಾಡ್ಕೊಳ್ತೀವಿ. ಸೊ ಈ ಡೆಫಿನೇಷನ್ ಮ್ಯಾಕ್ಮಿಲನ್ ಡಿಕ್ಷನರಿ ಪ್ರಕಾರ ಕೊಟ್ಟಾಗಿದೆ. ಆಯ್ತಾ? ಸ್ಟ್ರಕ್ಚರ್ ಆಫ್ ದಿ ಸೆಂಟೆನ್ಸ್ ಅದನ್ನ ನಾನು ಬೋರ್ಡಲ್ಲಿ ಬರೆದಿದ್ದೆ, ನಿಮ್ಗೆ ಐಡಿಯಾ ಬಂದಿರತ್ತೆ. ಸಬ್ಜೆಕ್ಟ್ ಅಂದ್ರೆ ಕೆಲಸವನ್ನ ಯಾರು ಮಾಡ್ತಿದಾರೋ ಇಲ್ಲ ಯಾರ ಬಗ್ಗೆ ನಾವು ಮಾತಾಡ್ತಿದೀವೋ ಅದು ಸಬ್ಜೆಕ್ಟ್. ಮ್ಯಾಥ್ಸ್, ಇಂಗ್ಲಿಷ್, ಸೈನ್ಸ್ ಅಲ್ಲ, ಆ ಸಬ್ಜೆಕ್ಟ್ ಅಲ್ಲ. ಅದಾದ್ಮೇಲೆ ಬರೋ ಈ ಹೆಲ್ಪಿಂಗ್ ವರ್ಬ್ ವಾಸ್ ಅಲ್ಲದೆ ವೇರ್. ವಾಸ್ ಆಗಿರೋದು ಯಾರಿಗೆ ಉಪಯೋಗಿಸ್ತೀವಿ? ಹಿ, ಶಿ, ಇಟ್. ಯು, ವಿ, ದೇ. ಯು, ವಿ, ದೇ ಇದಕ್ಕೆ ವೇರ್. ಸಬ್ಜೆಕ್ಟ್ ಆಗಿರೋ ಐಗೂ ವಾಸೆ ಮ್ಯಾಮ್. ಎಕ್ಸಾಕ್ಟ್ಲಿ, ಸಬ್ಜೆಕ್ಟ್ ಆಗಿರೋ ಐಗೂ ವಾಸೆ ಉಪಯೋಗಿಸ್ತೀವಿ. ವೆರಿ ಗುಡ್, ಎಕ್ಸಲೆಂಟ್. ಐ ಹ್ಯಾಡ್ ಮಿಸ್ಡ್ ಇಟ್, ಯು ಹ್ಯಾವ್ ಗಿವನ್ ಟೋಲ್ಡ್ ಇಟ್ ಟು ಮೀ. ವೆರಿ ನೈಸ್. ಸಬ್ಜೆಕ್ಟ್ ಪ್ಲಸ್ ವಾಸ್ ಆರ್ ವೇರ್, ಪ್ರೆಸೆಂಟ್ ಪಾರ್ಟಿಸಿಪಲ್ ಫಾರ್ಮ್ ಆಫ್ ದಿ ವರ್ಬ್. ಪ್ರೆಸೆಂಟ್ ಪಾರ್ಟಿಸಿಪಲ್ ಅಂದ್ರೆ ಏನಿಲ್ಲ, ವರ್ಬ್ ಜೊತೆ ಐ ಎನ್ ಜಿ ಇದೆಯಲ್ಲ, ಪ್ಲೇಯಿಂಗ್, ಕ್ರೈಯಿಂಗ್, ರೈಟಿಂಗ್, ಡ್ರೈವಿಂಗ್, ಇಂತಹ ವರ್ಬ್ಗಳನ್ನ ನಾವು ಪ್ರೆಸೆಂಟ್ ಪಾರ್ಟಿಸಿಪಲ್ ಅಂತ ಕರಿಬಹುದು, ಇಲ್ಲಾಂದ್ರೆ ವರ್ಬ್ ಜೊತೆ ಐ ಎನ್ ಜಿ. ಅದಾದ್ಮೇಲೆ ಮಿಕ್ಕಿರೋ ಸೆಂಟೆನ್ಸ್. ಇದೇ ಪ್ಯಾಟರ್ನ್ ಆಫ್ ದಿ ಸೆಂಟೆನ್ಸ್. ಪಾಸಿಟಿವ್ ಸೆಂಟೆನ್ಸ್ ಸ್ಟ್ರಕ್ಚರು ಇದೇನೆ, ಇವಾಗ ನಾನು ಹೇಳಿದ್ನಲ್ಲ ಅದೇನೆ. ನೆಗೆಟಿವ್ ಆಗಿರೋದಕ್ಕೆ ಏನಾಗತ್ತೆ? ವಾಸ್ ನಾಟ್, ವೇರ್ ನಾಟ್ ಅನ್ನೋದು, ಆ ನಾಟ್ ಅನ್ನೋದನ್ನ ಉಪಯೋಗಿಸ್ತೀವಿ ಈ ವಾಸ್ ಜೊತೆನು ವೇರ್ ಜೊತೆನು. ಅದನ್ನ ಇನ್ನು ಕಾಂಟ್ರಾಕ್ಟ್ ಫಾರ್ಮ್ ಅಲ್ಲಿ ಬಳಸ್ಬೇಕಾದ್ರೆ ವಾಸೆಂಟ್, ವೇರೆಂಟ್ ಈ ತರ ಹೇಳ್ತೀವಿ. ಓಕೆ, ನೆಕ್ಸ್ಟ್ ನೆಗೆಟಿವ್ ಸೆಂಟೆನ್ಸ್ ಸ್ಟ್ರಕ್ಚರ್. ನೆಗೆಟಿವ್ ಸೆಂಟೆನ್ಸ್ ಸ್ಟ್ರಕ್ಚರು ಸಬ್ಜೆಕ್ಟ್ ಪಾಸಿಟಿವ್ಗೆ ಎರಡು ಉದಾಹರಣೆಗಳನ್ನ ತೋರಿಸ್ಬೇಕಾಗಿತ್ತು. ಐ ಫರ್ಗಾಟ್ ದಟ್. ಒಂದು ನಿಮಿಷ. ಐ ವಾಸ್ ಲಿಸನಿಂಗ್ ಟು ದ ನ್ಯೂಸ್. ನಾನು ನ್ಯೂಸ್ ಅನ್ನ ಕೇಳಿಸ್ಕೊಳ್ತಾ ಇದ್ದೆ. ನೀನು
ಮತ್ತೆ ಆ ಕೆಲಸವನ್ನ ಮಾಡ್ತಾನೆ ಇದ್ದೆ. ಯು ಆರ್ ಡೂಯಿಂಗ್ ಇಟ್ ಅಗೇನ್. ಯು ಅನ್ನೋದು ಸಬ್ಜೆಕ್ಟ್ ಆಗ್ಬಿಟ್ಟಿದೆ. ಯು ಅಂತ ಬಂದಾಗ ಐ ಐಗ್ ಬರುತ್ತಾ? ನೋ. ಯು, ವಿ, ದೇ ಈ ಮೂರು ಸಬ್ಜೆಕ್ಟ್ಗಳಿಗೂ ವೇರ್ ಅನ್ನ ಹೆಲ್ಪಿಂಗ್ ವರ್ಬ್ ಆಗಿ ನಾವು ಉಪಯೋಗಿಸ್ತೀವಿ. ಯು ವೇರ್ ಡೂಯಿಂಗ್ ಇಟ್ ಅಗೇನ್. ನೀನ್ ಮತ್ತೆ ಆ ಕೆಲಸವನ್ನ ಮಾಡ್ತಾನೆ ಇದ್ದೆ. ಈಗ ಮಾಡ್ತಿಲ್ಲ, ಮಾಡ್ತಾನೆ ಇದ್ದೆ ಅಂತ ಹೇಳ್ಬೇಕಂದ್ರೆ ಯು ವೇರ್ ಡೂಯಿಂಗ್ ಇಟ್ ಅಗೇನ್. ನೆಗೆಟಿವ್ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್. ಹಿ ವಾಸಂಟ್ ಫೀಲಿಂಗ್ ವೆಲ್. ಅವನಿಗೆ ಹುಷಾರಿರ್ತಾ ಇರ್ಲಿಲ್ಲ. ಐ ವಾಸ್ ನಾಟ್ ರೀಡಿಂಗ್ ನ್ಯೂಸ್ ಪೇಪರ್. ನಾನು ನ್ಯೂಸ್ ಪೇಪರ್ನ ಓದ್ತಾ ಇರ್ಲಿಲ್ಲ. ಐ ಅನ್ನೋದು ಸಬ್ಜೆಕ್ಟ್, ವಾಸ್ ನಾಟ್ ಹೆಲ್ಪಿಂಗ್ ವರ್ಬ್, ಒಂದು ಕೆಲಸವಾದದ್ದು ನಡೀತಾನೆ ಇರ್ಲಿಲ್ಲ ಅಂತ ಹೇಳೋದಿಕ್ಕೆ. ರೀಡಿಂಗ್ ವರ್ಬ್ ಜೊತೆ ING. ಏನು ಓದ್ತಾ ಇರ್ಲಿಲ್ಲ? ನ್ಯೂಸ್ ಪೇಪರ್ ಅನ್ನ ಓದ್ತಾ ಇರ್ಲಿಲ್ಲ. ಪಾಸಿಟಿವ್ ಇಂಟರಾಗೇಟಿವ್ ಅಂದ್ರೆ ಒಂದು ಪ್ರಶ್ನೆ ರೀತಿಯಾಗಿ ನೀವು ಈ ಭೂತಕಾಲದಲ್ಲಿ ಒಂದು ಕೆಲಸವಾಗಿ ನಡೀತಾನೆ ಇತ್ತಾ ಅಂತ ಪ್ರಶ್ನೆ ರೀತಿಯಾಗಿ ಕೇಳ್ಬೇಕಂದ್ರೆ ಹೀಗೆ ಕೇಳ್ಬೋದು. ವಾಸ್ ಆರ್ ವೇರ್, ಈ ಹೆಲ್ಪಿಂಗ್ ವರ್ಬ್ ಮೊದಲೇ ಬಂದ್ಬಿಡತ್ತೆ. ಅದಾದ್ಮೇಲೆ ಸಬ್ಜೆಕ್ಟ್, ಸಬ್ಜೆಕ್ಟ್ ಜೊತೆ ವರ್ಬ್ ಪ್ಲಸ್ ING ಮಿಕ್ಕಿರೋ ಸೆಂಟೆನ್ಸ್ಗಳು. ಆಯ್ತಾ? ಇದಕ್ಕೊಂದು ಉದಾಹರಣೆ ನೋಡೋಣ. ವಾಸ್ ಈ ಡ್ರೈವಿಂಗ್ ಅ ಕಾರ್? ಅವನ್ ಕಾರನ್ನ ಓಡಿಸ್ತಾ ಇದ್ನ. ವೇರ್ ಯು ಲಿಸನಿಂಗ್ ಟು ದ ಕ್ಲಾಸ್? ನೀನು ಕ್ಲಾಸ್ನ ಗಮನ ಕೊಟ್ಟು ಕೇಳ್ತಾನೆ ಇದ್ಯಾ? ಕೇಳ್ತಾನೆ ಇದ್ದೀರಾ? ವೇರ್ ಯು ಲಿಸನಿಂಗ್ ಟು ದ ಕ್ಲಾಸ್. ಯು ಅನ್ನೋದು ಏಕವಚನವಾಗೂ ಉಪಯೋಗಿಸ್ಬೋದು, ಬಹುವಚನವಾಗೂ ಉಪಯೋಗಿಸ್ಬೋದು. ಯಾವ ಕಾಂಟೆಕ್ಸ್ಟ್ ಅಲ್ಲಿ ಹೇಳ್ತಿದ್ದೀರೋ ಅದನ್ನ ಪ್ರಕಾರ ನಾವು ಅರ್ಥನ ತಿಳ್ಕೊಬಹುದು. ಆಯ್ತಾ? ನೆಕ್ಸ್ಟ್ ನೆಗೆಟಿವ್ ಇಂಟರಾಗೇಟಿವ್. ಒಂದ್ ಮಾಡ್ತಾ ಇರ್ಲಿಲ್ವಾ, ಒಂದ್ ಕೆಲಸವಾದ್ರೂ ನಡೀತಾನೆ ಇರ್ಲಿಲ್ವಾ ಅಂತಹ ರೀತಿಯಾಗಿ ಕೇಳ್ಬೇಕಂದ್ರೆ ವಾಸಂಟ್ ಇಟ್ ರೈನಿಂಗ್ ವೆನ್ ಯು ಕೇಮ್? ನೀನ್ ಬಂದಾಗ ಮಳೆ ಬೀಳ್ತಾ ಇರ್ಲಿಲ್ವಾ? ವಾಸಂಟ್ ಇಟ್ ರೈನಿಂಗ್. We weren't eating dinner. Weren't you studying when I called? Weren't you studying when I called? Kindly ignore the sentence. Weren't you studying when I called? ನಾನು ಫೋನ್ ಮಾಡಿದಾಗ ನೀನು ಓದ್ತಾ ಇರ್ಲಿಲ್ವಾ? ಓಕೆ, ಈಗ ನಿಮ್ಗೆ ಅರ್ಥ ಆಗಿರತ್ತೆ ಒಂದು ಪಾಸ್ ಕಂಟಿನ್ಯೂಸ್ ಟೆನ್ಸ್ ಅಂದ್ರೆ ಅದ್ರದ್ದು ಅರ್ಥ ಏನು, ಸ್ಟ್ರಕ್ಚರ್ ಆಫ್ ದಿ ಸೆಂಟೆನ್ಸ್ ಹೇಗಿರತ್ತೆ, ಪಾಸಿಟಿವ್ ಆಗಿರ್ಲಿ, ನೆಗೆಟಿವ್, ಪಾಸಿಟಿವ್ ಇಂಟರಾಗೇಟಿವ್ ಇವೆಲ್ಲದಕ್ಕೂ ನಾವು ತಿಳ್ಕೊಂಡಿದೀವಿ. ಈಗ ಈ ಪಾಸ್ ಕಂಟಿನ್ಯೂಸ್ ಟೆನ್ಸ್ ಇಂದು ಉಪಯೋಗ ಏನು? ವಾಟ್ ಇಸ್ ದಿ ಯೂಸ್ ಆಫ್ ದಿಸ್ ಪಾಸ್ ಕಂಟಿನ್ಯೂಸ್ ಟೆನ್ಸ್? ಶಲ್ ವಿ ಸಿ ಇಟ್? ಅದನ್ನ ನೋಡೋಣ. ಯಾವುದೇ ಒಂದು ವಿಷಯವಾಗಿದ್ರು ಅದ್ರ ಉಪಯೋಗ ಇರ್ಬೇಕಲ್ಲ, ಇಲ್ಲಾಂದ್ರೆ ಯಾಕೆ ನಾವು ಅದನ್ನ ಉಪಯೋಗಿಸ್ತೀವಿ, ಇಲ್ಲಾಂದ್ರೆ ಯಾಕೆ ಅದನ್ನ ಮಾಡ್ಬೇಕನ್ನೋದು ಗೊತ್ತಿರ್ಬೇಕಲ್ಲ ನಮ್ಗೆ. ಆ ಒಂದು ಕಾರಣಕ್ಕಾದ್ರೂ ನಾವು ಅದರದ್ದು ಉಪಯೋಗವನ್ನ ತಿಳ್ಕೊಳ್ತೀವಿ ಅಲ್ವಾ? ಕನ್ವೆ ಪ್ಯಾರಲಲ್ ಆರ್ ಸೈಮಲ್ಟೇನಿಯಸ್ ಆಕ್ಷನ್ಸ್. ಒಂದೇ ಸಮಯದಲ್ಲಿ ಎರಡು ಕೆಲಸವಾದದ್ದು ನಡೀತಾನೆ ಇತ್ತು ಅಂದ್ರೆ ಅಂತಹ ಸಂದರ್ಭಗಳಲ್ಲಿ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ನಾವು ಉಪಯೋಗಿಸ್ತೀವಿ. ಹೇಗದು? ಮರ್ಸಿ ವಾಸ್ ಸ್ಟಡಿಯಿಂಗ್ ವೈಲ್ ಹರ್ ಮಾಮ್ ವಾಸ್ ಕುಕಿಂಗ್ ಬ್ರೇಕ್ಫಾಸ್ಟ್. ಮರ್ಸಿ ಓದ್ತಿರುವಾಗ ಅವ್ರ ಅಮ್ಮ ಅಡಿಗೆ ಮಾಡ್ತಾನೆ ಇದ್ರು, ಬೆಳಿಗ್ಗೆ ತಿಂಡಿನ ಅಡಿಗೆ ಮಾಡ್ತಾನೆ ಇದ್ರು. ವಾಸ್ ಸ್ಟಡಿಂಗ್, ಅಮ್ಮ ಅಡಿಗೆ ಮಾಡ್ತಾನೆ ಇದ್ರು, ಮರ್ಸಿ ಓದ್ತಾನೆ ಇದ್ಲು. ಇಬ್ರು ಒಂದೇ ಸಮಯದಲ್ಲಿ ಕೆಲಸವನ್ನ ಮಾಡ್ತಾನೆ ಇದ್ರು, ಒಂದೇ ಕೆಲಸವನ್ನ ಮಾಡ್ತಿಲ್ಲ, ಅವ್ರವ್ರ ಕೆಲಸವನ್ನ ಮಾಡ್ತಾ ಇದ್ರು. ಅದ್ರ ಬಗ್ಗೆ ಇಲ್ಲಿ ಹೇಳ್ತಿದ್ದಾರೆ. ಶಿ ವಾಸಂಟ್ ಲಿಸನಿಂಗ್ ಪ್ರಾಪರ್ಲಿ ವೆನ್ ಐ ವಾಸ್ ಸ್ಪೀಕಿಂಗ್. ಅವಳು ಸರಿಗೆ ಕೇಳಿಸ್ಕೊಳ್ತಾ ಇರ್ಲಿಲ್ಲ ನಾನ್ ಮಾತಾಡ್ತಾ ಇದ್ದಾಗ ಅವಳು ಏನ್ ಮಾಡ್ತಿದ್ಲು, ಅವಳು ಸರಿಗೆ ಕೇಳಿಸ್ಕೊಳ್ತಾ ಇರ್ಲಿಲ್ಲ. ಸೊ ಇಬ್ರಿದ್ದಾರೆ ಇಲ್ಲಿ, ಶಿ ಅನ್ನೋದು ಅವಳು ಮತ್ತೆ ನಾನೊಂದ್ ಕೆಲ್ಸವನ್ನ ಮಾಡ್ತಾ ಇದ್ದೆ, ಅವಳು ಒಂದ್ ಕೆಲ್ಸವನ್ನ ಮಾಡ್ತಾ ಇದ್ಲು. ಅವಳೇನ್ ಮಾಡ್ತಿದ್ಲು, ಅವಳು ಸರಿಗೆ ಕೇಳಿಸ್ಕೊಳ್ತಾ ಇರ್ಲಿಲ್ಲ. ಯಾವಾಗ? ನಾನ್ ಮಾತಾಡ್ತಿರುವಾಗ. ಯು ವಾಂಟ್ ಟು ಸ್ಪೀಕ್ ಅಬೌಟ್ ಅನ್ ಓವರ್ಲ್ಯಾಪಿಂಗ್ ಆಕ್ಷನ್. ಇಂತಹ ಸಂದರ್ಭಗಳಲ್ಲೂ ನಾವು ಈ ಪಾಸ್ ಕಂಟಿನ್ಯೂಸ್ ಟೆನ್ಸ್ ನ ಉಪಯೋಗಿಸ್ತೀವಿ. ಐ ವಾಸ್ ವಾಟರಿಂಗ್ ದ ಪ್ಲಾಂಟ್ಸ್ ವೆನ್ ಮೈ ಬ್ರದರ್ ಕೇಮ್ ಹೋಮ್.
ತಮ್ಮನೋ ಅಣ್ಣ ಮನೆಗೆ ಬಂದಾಗ ನಾನು ಏನ್ ಮಾಡ್ತಿದ್ದೆ, ನಾನು ಆಗ ಗಿಡಗಳಿಗೆ ನೀರನ್ನ ಹಾಕ್ತಾ ಇದ್ದೆ. ವೆನ್ ಜೋ ವಾಸ್ ಪ್ಲೇಯಿಂಗ್ ಕ್ರಿಕೆಟ್ ಹಿ ಸ್ಪ್ರೈನ್ಡ್ ಹಿಸ್ ಆಂಕಲ್. ಅವನು ಕ್ರಿಕೆಟ್ ಆಟ ಆಡ್ತಿರುವಾಗ ಏನಾಯ್ತು, ಅವನ ಕಾಲಲ್ಲಿ ಏಟಾಯ್ತು ಅಂದ್ರೆ ಹಿ ಸ್ಪ್ರೈನ್ಡ್ ಹಿಸ್ ಆಂಕಲ್. You want to indicate an action at an overlapping time. So what is it? At 5 o'clock, I was studying for maths exam. ಒಂದು ಪಾಯಿಂಟ್ ಆಫ್ ಟೈಮ್ ಅಲ್ಲಿ ನೀವು ಏನ್ ಮಾಡ್ತಾನೆ ಇದ್ರಿ ಅದನ್ನ ಹೇಳುವಾಗ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್. ಸ್ವಲ್ಪ ಹೊತ್ತು ಮುಂಚೆ ನೀವು ಸೈನ್ಸ್ ಕ್ಲಾಸ್ ಅನ್ನ ಅಟೆಂಡ್ ಮಾಡ್ತಾನೆ ಇದ್ರಿ ಅಂತ ನಾನು ಹೇಳದ್ನಲ್ಲ, ಆ ಎಕ್ಸಾಂಪಲ್ ಇದಕ್ಕೆ ಕೋಟ್ ಮಾಡ್ಬೋದು. ಯು ವಾಂಟ್ ಟು ಇಂಡಿಕೇಟ್ ಅನ್ ಆಕ್ಷನ್ ಅಟ್ ಅನ್ ಓವರ್ಲ್ಯಾಪಿಂಗ್ ಟೈಮ್. ಅಟ್ ದಟ್ ಪಾಯಿಂಟ್ ಆಫ್ ಟೈಮ್ ವಾಟ್ ಯು ವೇರ್ ಡೂಯಿಂಗ್, ನೀವ್ ಏನ್ ಮಾಡ್ತಾ ಇದ್ರಿ ಆ ಒಂದು ಪಾಯಿಂಟ್ ಆಫ್ ಟೈಮ್ ಅಲ್ಲಿ ನೀವೇನ್ ಕೆಲಸವನ್ನ ಮಾಡ್ತಾ ಇದ್ರಿ. ಎಸ್ಟರ್ಡೇ ಶಿ ವಾಸ್ ವೇಟಿಂಗ್ ಫಾರ್ ಮೀ ಇನ್ ದ ಈವ್ನಿಂಗ್. ನಿನ್ನೆ ಸಾಯಂಕಾಲ ಹೊತ್ತಲ್ಲಿ ಇಷ್ಟೊತ್ತಿರ್ಬೋದು ಅವಳು ನನ್ಗೋಸ್ಕರ ಕಾಯ್ತಾನೆ ಇದ್ಲು. ಅವಳು ನನಗೆ ಕಾಯ್ತಾನೆ ಇದ್ಲು ನಿನ್ನೆ. Emphasis an action or event that was taking place at some point in the past. ಇನ್ ದಿ ಪಾಸ್ಟ್ ಅಂದ್ರೆ ಸ್ವಲ್ಪ ಹೊತ್ತು ಮುಂಚೆ ಇರ್ಬೋದು, ತುಂಬಾ ದಿನಗಳ ಮುಂಚೆ ಇರ್ಬೋದು. ಆ ಒಂದು ಆಕ್ಷನ್ ನ ಎಂಫಸಿಸ್ ಮಾಡೋದಕ್ಕೆ, ಅದನ್ನ ಸ್ಟ್ರೆಸ್ ಮಾಡಿ ಹೇಳೋದಕ್ಕೆ ನೀವು ಹೇಳ್ತಾ ಇರ್ತೀರಾ ಈ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ. ಮೈ ಮಾಮ್ ವಾಸ್ ಲುಕಿಂಗ್ ಫಾರ್ ದೀಸ್ ಕೀಸ್ ದ ಹೋಲ್ ಡೇ. ಈ ಕೀಗಳನ್ನೇ ನನ್ನಮ್ಮ ಇಡೀ ದಿನ ಹುಡುಕ್ತಾನೆ ಇದ್ರು. ಹಿ ವಾಸ್ ವರ್ಕಿಂಗ್ ಆನ್ ದಿಸ್ ಪ್ರಾಜೆಕ್ಟ್ ಆಲ್ ಡೇ. ಆ ಪ್ರಾಜೆಕ್ಟ್ಗೋಸ್ಕರ ಅವನು ಇಡೀ ದಿನ ಕೆಲಸವನ್ನ ಮಾಡ್ತಾನೆ ಇದ್ದ. ಯು ವಾಂಟ್ ಟು ಗಿವ್ ಡೀಟೇಲ್ಸ್ ಅಬೌಟ್ ದಿ ಬ್ಯಾಕ್ ಗ್ರೌಂಡ್ ಆಫ್ ಸ್ಟೋರಿ. ಒಂದು ಕತೆ, ಆ ಕತೆದು ಒಂದು ಬ್ಯಾಕ್ ಗ್ರೌಂಡ್ ಕೊಡ್ಬೇಕಂದ್ರೆ, ಮುಂದೆ ಒಂದು ಕಾಲದಲ್ಲಿ ಇಂತಹ ರಾಜ ಇದ್ದ. ಆಗ ಏನಾಯ್ತು, ಅವನು ಆ ರಾಜ ಜನರಿಗೆ ತುಂಬಾ ಸೇವೆಯನ್ನ ಮಾಡ್ತಾನೆ ಇದ್ದ. ಎಲ್ಲರಿನ ಆ ವಿಷಯವನ್ನ ತಿಳ್ಕೊಂಡು ಅವ್ರಿಗೇನೆಲ್ಲ ಬೇಕೋ ಆ ಕೆಲಸವನ್ನ ಅದಕ್ಕೆ ತಕ್ಕಂತ ಮಾಡ್ತಾನೆ ಇದ್ದ. ಈ ತರ ಹೇಳ್ಬೇಕಂದ್ರೆ ಒಂದು ಸ್ಟೋರಿ ಬ್ಯಾಕ್ ಗ್ರೌಂಡ್ ಕೊಡ್ತಿದೀವಲ್ವಾ, to indicate in that manner also we use past continuous tense. When she woke up the sun was shining, the birds were chirping. ಅವಳು ಎದ್ದಾಗ ಸೂರ್ಯ ತುಂಬಾ ಪ್ರಕಾಶವಾಗಿ ಹೊಳಿತಾ ಇದ್ದ. ಅದೇ ಸಮಯದಲ್ಲಿ ಪಕ್ಷಿಗಳು ಶಬ್ದವನ್ನ ಮಾಡ್ತಾ ಇತ್ತು. ದ ಬರ್ಡ್ಸ್ ವೇರ್ ಚರ್ಪಿಂಗ್. ಕೀಚ್ 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 ಅಂತ ಶಬ್ದ ಕೊಡತ್ತಲ್ಲ ಬೆಳಿಗ್ಗೆ ಹೊತ್ತಲ್ಲಿ ನಾವು ಇದು ಕಿಟಕಿ ಪಕ್ಕ ಮಲ್ಕೊಂಡಿದ್ರೆ ನಮ್ಗೆ ತುಂಬಾ ರಮ್ಯವಾಗಿರೋ ಇಂತಹ ಗಿಣಿಗಳಾಗಿರ್ಲಿ, ಪಕ್ಷಿಗಳಿನ ಶಬ್ದ ನಮ್ಗೆ ಕೇಳಿಸತ್ತೆ ಅಲ್ವಾ. ದ ಚಿಲ್ಡ್ರನ್ ವೇರ್ ಪ್ಲೇಯಿಂಗ್ ಕ್ರಿಕೆಟ್ ಅಂಡ್ ದ ಪ್ಯಾರೆಂಟ್ಸ್ ವೇರ್ ವಾಚಿಂಗ್ ಹ್ಯಾಪಿಲಿ. ಮಕ್ಕಳು ತುಂಬಾ ಸಂತೋಷದಿಂದ ಮಕ್ಕಳು ತುಂಬಾ ಚೆನ್ನಾಗಿ ಕ್ರಿಕೆಟ್ ಅನ್ನ ಆಟ ಆಡ್ತಾ ಇದ್ರು. ಅದೇ ಸಮಯದಲ್ಲಿ ಅವ್ರ ತಂದೆ ತಾಯಿರು ತುಂಬಾ ಸಂತೋಷವಾಗಿ ಅವ್ರ ಆಟ ಆಡೋದನ್ನ ನೋಡ್ತಾನೆ ಇದ್ರು. So these are all the various uses of past continuous tense. ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಸಂಬಂಧವಾಗಿರೋ ಕೆಲವು ಪ್ರಶ್ನೆಗಳನ್ನ ನಾವು ಆನ್ಸರ್ ಮಾಡೋಣ, ಆಯ್ತಾ? ನಿಮಿಷ ಸ್ಕ್ರೀನ್ ನಾನು ಶೇರ್ ಮಾಡ್ಕೊಳ್ತೀನಿ. ಒಂದು ನಿಮಿಷ. ದ ಚೈಲ್ಡ್ ಡ್ಯಾಶ್ ಆ್ಯಂಡ್ ಆಪಲ್. ಮಗು ಒಂದು ಆಪಲ್ ಹಣ್ಣನ್ನ ತಿಂತಾನೆ ಇತ್ತು. ಈಗ ತಿಂತಾ ಇಲ್ಲ, ತಿಂತಾನೆ ಇತ್ತು. ಹೇಗೆ ಹೇಳೋಣ? ಇಸ್ ಈಟಿಂಗ್ ಅನ್ನೋಣ, ವಾಸ್ ಈಟಿಂಗ್, ಈಟ್ಸ್, ಆರ್ ಈಟಿಂಗ್. ಒಂದೇ ಒಂದು ಮಗು, ಸಿಂಗ್ಯುಲರ್ ಫಾರ್ಮ್. ಅಂದ್ರೆ ಇಸ್ ಅನ್ನ ಉಪಯೋಗಿಸ್ತೀವ, ವಾಸ್ ಉಪಯೋಗಿಸ್ತೀವ? ನಾವು ಪಾಸ್ಟ್ ಕಂಟಿನ್ಯೂಸ್ ಅಂತಿದೀವಿ, ಅಂದ್ರೆ ವಾಸ್ ಈಟಿಂಗ್ ಅನ್ನೋದೇ ಸರಿಗಿರೋದು ಅಲ್ವಾ? ದೇ ಡ್ಯಾಶ್ ಫುಟ್ಬಾಲ್. ಅವರು ಫುಟ್ಬಾಲ್ ಅನ್ನ ಆಟ ಆಡ್ತಾ ಇದ್ರು. ಸಬ್ಜೆಕ್ಟ್ ಆಗಿರೋದು ಏನ್ ಮಕ್ಳೇ? ದೇ. ಬಹುವಚನದಲ್ಲಿದೆ ಸಬ್ಜೆಕ್ಟ್ ಆಗಿರೋದು. ವಾಸ್ ಬರತ್ತಾ, ವೇರ್ ಬರತ್ತಾ? ಎಕ್ಸಾಕ್ಟ್ಲಿ, ವೇರ್ ಪ್ಲೇಯಿಂಗ್. ಅವರು ಫುಟ್ಬಾಲ್ ಅನ್ನ ಆಟ ಆಡ್ತಾ ಇದ್ರು. ಇನ್ನು ಒಂದೇ ಒಂದು ಪ್ರಶ್ನೆ ನೋಡೋಣ.
ಟೀನಾ ಡ್ಯಾಶ್ ಟು ಲೈಬ್ರರಿ. ಟೀನಾ ಲೈಬ್ರರಿಗೆ ಹೋಗ್ತಾ ಇದ್ಲು. ಟೀನಾ ವಾಸ್ ಗೋಯಿಂಗ್, ಇಸ್ ಗೋಯಿಂಗ್, ವೇರ್ ಗೋಯಿಂಗ್. ಅವಳು ಈಗ ಹೋಗ್ತಾ ಇದ್ದಾಳಂದ್ರೆ ಇಸ್ ಗೋಯಿಂಗ್. ಹೋಗ್ತಾ ಇದ್ಲು ಅಂತ ಹೇಳ್ಬೇಕಂದ್ರೆ ವಾಸ್ ಗೋಯಿಂಗ್. ಎಕ್ಸಲೆಂಟ್. Now we'll see multiple choice questions, okay, pertaining to present continuous and past continuous. ಆನ್ಸರ್ನ ನೀವು ನಿಮ್ಮ ಬುಕ್ಕಲ್ಲಿ ಬರ್ದಿಟ್ಕೊಳ್ಳಿ, ಆಯ್ತಾ? ಮೊದಲ 5 ಪ್ರಶ್ನೆಗಳು ಪ್ರೆಸೆಂಟ್ ಕಂಟಿನ್ಯೂಸ್ಗೆ ಸಂಬಂಧವಾಗಿರೋದು, ಮಿಕ್ಕಿರೋ 5 ಪ್ರಶ್ನೆಗಳು ಪಾಸ್ಟ್ ಕಂಟಿನ್ಯೂಸ್ಗೆ. ಓಕೆನಾ? ನಿಮ್ಗೆ ಏನು ಡೌಟ್ಸ್ ಬರಬಾರ್ದು, ಚೆನ್ನಾಗಿ ಅರ್ಥ ಆಗಿದೆಯಾ ಅಂತ ನೋಡೋದಕ್ಕೆ ಈ ಎರಡನ್ನು ಮಾಡೋ ತರ ಪ್ರಶ್ನೆಗಳನ್ನ ನಾನು ಕೊಟ್ಟಿರೋದು. ಐ ಡ್ಯಾಶ್ ಗೋ ಟು ವಾಚ್ ಅ ಮೂವಿ ಅಟ್ ಐನಾಕ್ಸ್. ನಾನು ಐನಾಕ್ಸ್ ಅಲ್ಲಿ ಒಂದು ಪಿಕ್ಚರ್ ಅನ್ನ ನೋಡೋಕೆ ಹೋಗ್ತಾ ಇದ್ದೆ. ಈಗ ಹೋಗ್ತಾ ಇದ್ದೀನಿ, ಹೋಗ್ತಾ ಇದ್ದೆ, ಹೋಗ್ತೀನಿ. ಆಪ್ಷನ್ಸ್ ನೋಡ್ಕೊಳ್ಳಿ. ಪ್ರೆಸೆಂಟ್ ಕಂಟಿನ್ಯೂಸ್ ಆಗಿರೋ ಆಪ್ಷನ್ ನ ಚೂಸ್ ಮಾಡಬೇಕು. ಗೋ, ಐ ಆಮ್ ಗೋಯಿಂಗ್, ಇಸ್ ಗೋಯಿಂಗ್, ವಾಸ್ ಗೋಯಿಂಗ್. ಪ್ರೆಸೆಂಟ್ ಕಂಟಿನ್ಯೂಸ್. ಪ್ರೆಸೆಂಟ್ ಕಂಟಿನ್ಯೂಸ್ ಅಂದ್ರೆ ಈಗ ಒಂದು ಕೆಲಸವಾದ ಸದ್ಯಕ್ಕೆ ನಡೀತಾನೆ ಇದೆ. ಎರಡನೇ ಪ್ರಶ್ನೆ ನೋಡೋಣ. This is also pertaining to present continuous. First 5 questions, as I already told, it is pertaining to present continuous. ಆಯ್ತಾ? The man dash a Royal Enfield. Royal Enfield ಬೈಕ್ ಅನ್ನ ಆ ಮನುಷ್ಯ ಓಡಿಸ್ತಾ ಇದ್ದಾನೆ. ಪ್ರೆಸೆಂಟ್ ಕಂಟಿನ್ಯೂಸ್. ರೈಡ್ಸ್, ರೋಡ್, ಇಸ್ ರೈಡಿಂಗ್, ವಾಸ್ ರೈಡಿಂಗ್. ಈಗ ಒಂದು ಕೆಲಸವನ್ನ ಒಬ್ಬ ಮಾಡ್ತಾನೆ ಇದ್ದಾನೆ. ಮೂರನೇ ಪ್ರಶ್ನೆ. ದ ಬೇಬಿ ಡ್ಯಾಶ್ ವಿತ್ ಹರ್ ಮದರ್. ಮಗು ಅವರ ಅಮ್ಮ ಜೊತೆ ನಗ್ತಾನೆ ಇತ್ತು. ಬೇಬಿ ಗಿಗಲ್ಡ್, ಗಿಗ್ಲಿಂಗ್, ವಾಸ್ ಗಿಗ್ಲಿಂಗ್, ಇಸ್ ಗಿಗ್ಲಿಂಗ್. ಈಗ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ನಾಲ್ಕನೇ ಪ್ರಶ್ನೆ. ದ ಚೆಫ್ ಡ್ಯಾಶ್ ಕುಕ್ ಹಿಸ್ ಫೇಮಸ್ ಡಿಶ್. ಚೆಫ್ ಇಸ್ ಕುಕಿಂಗ್, ವಾಸ್ ಕುಕಿಂಗ್, ಹ್ಯಾಡ್ ಬೀನ್ ಕುಕಿಂಗ್, ಕುಕ್ಸ್. ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್. ಐದನೇ ಪ್ರಶ್ನೆ. ಇದನ್ನು ಪ್ರೆಸೆಂಟ್ ಕಂಟಿನ್ಯೂಸ್ಗೆ
ವಿ ಡ್ಯಾಶ್ ಪ್ಲೇ ಇನ್ ದಿ ನಿಯರ್ ಬೈ ಪಾರ್ಕ್. ವಿ ಪ್ಲೇಡ್ ಆಟ ಆಡಿದ್ವಿ, ಆಟ ಆಡ್ತಾ ಇದ್ದೀವಿ, ಆಟ ಆಡ್ತಾ ಇದ್ವಿ. ಪ್ಲೇಯಿಂಗ್, ಆರ್ ಪ್ಲೇಯಿಂಗ್, ಪ್ಲೇಯಿಂಗ್, ವೇರ್ ಪ್ಲೇಯಿಂಗ್, ಪ್ಲೇಡ್. ಓಕೆ, ಇವಾಗ ಬರೋ ನೆಕ್ಸ್ಟ್ 5 ಪ್ರಶ್ನೆಗಳು ಪಾಸ್ ಕಂಟಿನ್ಯೂಸ್ಗೆ. ಐ ಡ್ಯಾಶ್ ದಿ ಬುಕ್ ಯು ಗೇವ್ ಮೀ ಆನ್ ಮೈ ಬರ್ತ್ಡೇ. ನಾನು ಆ ಪುಸ್ತಕವನ್ನ ಓದ್ತಾನೆ ಇದೆ. ನನಗೆ ಯಾವ ಬುಕ್ಕನ್ನು ನೀನು ಬರ್ತ್ಡೇ ಕೊಟ್ಟು ಆ ಬುಕ್ಕನ್ನು ನಾನು ಓದ್ತಾ ಇದ್ದೆ. ಆಮ್ ರೀಡಿಂಗ್, ವಿಲ್ ಬಿ ರೀಡಿಂಗ್, ವಾಸ್ ರೀಡಿಂಗ್, ನನ್. ಯಾವ ಆಪ್ಷನು ಇಲ್ಲ. ನಾನು ಆ ಪುಸ್ತಕವನ್ನ ಓದ್ತಾನೆ ಇದ್ದೆ. ಏಳನೇ ಪ್ರಶ್ನೆ. ದ ಡಾಗ್ಸ್ ಡ್ಯಾಶ್ ಬಾರ್ಕ್ ಆಲ್ ನೈಟ್. ದ ಡಾಗ್ಸ್ ಆರ್ ಬಾರ್ಕಿಂಗ್, ಇಸ್ ಬಾರ್ಕಿಂಗ್, ವೇರ್ ಬಾರ್ಕಿಂಗ್, ವಿಲ್ ಬಿ ಬಾರ್ಕಿಂಗ್. ಬೊಗಳ್ತಾನೆ ಇತ್ತು. ನಾಯಿಗಳು ಇಡೀ ರಾತ್ರಿ ಬೊಗಳ್ತಾನೆ ಇತ್ತು. ಪಾಸ್ ಕಂಟಿನ್ಯೂಸ್. ಎ ಬಿ ಸಿ ಡಿ. ಆರ್ ಬಾರ್ಕಿಂಗ್, ಇಸ್ ಬಾರ್ಕಿಂಗ್, ವೇರ್ ಬಾರ್ಕಿಂಗ್, ವಿಲ್ ಬಿ ಬಾರ್ಕಿಂಗ್. ದ ಸ್ಟೂಡೆಂಟ್ಸ್ ಡ್ಯಾಶ್ ವರ್ಕ್ ಆನ್ ದಿಯರ್ ಅಸೈನ್ಮೆಂಟ್ಸ್. ವಿದ್ಯಾರ್ಥಿಗಳು ಅಸೈನ್ಮೆಂಟ್ಸ್ ಮೇಲೆ ಕೆಲಸ ಮಾಡ್ತಾನೆ ಇದ್ರು. ವೇರ್ ವರ್ಕಿಂಗ್, ಆರ್ ವರ್ಕಿಂಗ್, ಇಸ್ ವರ್ಕಿಂಗ್, ವಿಲ್ ಬಿ ವರ್ಕಿಂಗ್. All right. Ninth one. The gardener dashed the lawn. Was watering, watering, is watering, will be watering. The gardener was watering, watering, is watering, will be watering. ನೀರನ್ನ ಆ ತೋಟದಲ್ಲಿರೋ ಹುಲ್ಗಳಿಗೆ ಹಾಕ್ತಾನೆ ಇದ್ದ. ಹಾಕ್ತಾನೆ ಇದ್ರು. ಐಮ್ ಸಾರಿ. That boy dash in class. ಆ ಹುಡುಗ ಕ್ಲಾಸಲ್ಲಿ ಹಾಡ್ತಾನೆ ಇದ್ದ. ವಾಸ್ ಸಿಂಗಿಂಗ್, ಇಸ್ ಸಿಂಗಿಂಗ್, ವೇರ್ ಸಿಂಗಿಂಗ್, ನನ್. ಹಾಡ್ತಾನೆ ಇದ್ದ. ಈಗ 5 ಡಿಕ್ಟೇಷನ್ ವರ್ಡ್ಸು ನಾನು ಕ್ವಿಕ್ ಆಗಿ ಹೇಳ್ತೀನಿ, ನೀವು ಪೇಪರಲ್ಲಿ ಬರ್ಕೊಳ್ಳಿ, ಆಯ್ತಾ? ಡಿಕ್ಟೇಷನ್ ವರ್ಡ್ಸ್ ಫಾರ್ ದಿ ಡೇ ಆರ್, ಫಸ್ಟ್ ಒನ್ ತುಂಬಾ ಸುಲಭವಾಗಿರೋದೇ ನಾನು ಕೊಡೋದು. ಹೆವಿ. ಹೆವಿ ತುಂಬಾ ಒಂದು ಭಾರವಾಗಿದೆ ಅಂದ್ರೆ ಹೆವಿ ಅಂತೀವಲ್ವಾ. ಹೆವಿ ಇಸ್ ಆರ್ ಫಸ್ಟ್ ವರ್ಡ್. ಹೆವಿ. ವಾಟ್ ಇಸ್ ದಿ ಸ್ಪೆಲ್ಲಿಂಗ್ ಆಫ್ ಹೆವಿ? ಸೆಕೆಂಡ್ ವರ್ಡ್ ಸ್ವೆಟ್. ಸ್ವೆಟ್. ಸ್ವೆಟ್ ಅಂದ್ರೆ ಏನು? ನಾವು ಬಿಸಿಲಲ್ಲಿ ಆಟ ಆಡ್ತಿರ್ವಿ, ಆಟ ಆಡಿದ್ರೆ ಏನಾಗುತ್ತೆ? ಬೆವರತ್ತಲ್ಲ. ದಟ್ ವರ್ಡ್ ಸ್ವೆಟ್. Sweat. First word is heavy. Second word is sweat. Third one is threaten. ಹೆದರ್ಸೋದು. ನೀನ್ ಮಾಡಿಲ್ಲ ಅಂದ್ರೆ ನಿನ್ನ ನಾನು ಅಮ್ಮ ಹತ್ರ ಹೇಳ್ಕೊಟ್ಬಿಡ್ತೀನಿ. Threaten. Threaten is the third word. First one is heavy. Second one is sweat. Third word is threaten. Fourth word is melt. Fourth word is melt. Fifth word is tooth. Fifth word is tooth. I repeat again, children. Heavy, first one. Second one, sweat. Third one,
threaten. Fourth word, melt. Fifth word is tooth. All right? Fine. Today's session we have learned about past continuous tense. Quickly recap present continuous tense. Have seen multiple choice questions compiling a present continuous, past continuous. 5 ಪ್ರಶ್ನೆಗಳು ಪ್ರೆಸೆಂಟ್ ಪಾಸ್ಟ್ ಕಂಟಿನ್ಯೂಸ್ ಕೊಟ್ಟಿದ್ದೀನಿ. ಅದಾದ್ಮೇಲೆ 5 ಡಿಕ್ಟೇಷನ್ ವರ್ಡ್ಸ್. ಸೊ ಇವತ್ತಿನ ಸೆಷನ್ ನಾನು ಇಲ್ಲೇ ಎಂಡ್ ಮಾಡ್ಕೊಳ್ತೀನಿ. ಮುಂದಿನ ಸೆಷನ್ ಅಲ್ಲಿ ನಾವು ಮೀಟ್ ಮಾಡೋಣ. ಅಂಟಿಲ್ ದೆನ್ ಟೇಕ್ ಕೇರ್. ಹ್ಯಾವ್ ಅ ಗ್ರೇಟ್ ಡೇ ಅಹೆಡ್. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಜೈ ಹಿಂದ್, ಜೈ ಭಾರತ್, ಜೈ ವಿದ್ಯಾಶಕ್ತಿ. ಥ್ಯಾಂಕ್ ಯು.